ಹೆಚ್ಚು ಆಡಳಿತ ನಡೆಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಬುದ್ಧಿವಂತಿಕೆಯಿಂದ ಗೌರವಿತವಾಗಿ CM ಸ್ಥಾನ ತ್ಯಾಗ ಮಾಡುವಂತೆ ಪರಿಸರವನ್ನು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ರಾಜ್ಯದ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಆಯ್ಕೆಯಾಗಿದ್ದು ಬಹಳ ವಿಚಿತ್ರ, ಸತ್ಯ ಹಾಗೂ ಆಶ್ಚರ್ಯ ಸಂಗತಿ. ಯಾಕಂದರೆ ಇತಿಹಾಸ ಹೇಳುವುದು ಬೇಡ. ಈಗ ಮುಖ್ಯಮಂತ್ರಿ ಆದ ಮೇಲೆ ಶಿವಕುಮಾರ್ ಅವರು ಎದುರಿಸುವ ಶಿವಕುಮಾರ್ ಸರ್ಕಾರದ ಸವಾಲುಗಳೇನು ಎಂಬುದರ ಬಗ್ಗೆ ಈ ರಾಜ್ಯದ ಜನತೆ ಚರ್ಚೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಆದ ಕೂಡಲೇ ಸಚಿವ ಸಂಪುಟದ ರಚನೆ ಅದು ಸುಲಭವಾಗಿ ಜಯಿಸಿದರು. ಎರಡನೇದಾಗಿ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾವಣೆ, ಅದನ್ನು ಸಹಿತವಾಗಿ ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಬರುವಂತೆ ಚುನಾವಣೆಯನ್ನು ಎದುರಿಸಿದ್ದು, BJPಯನ್ನು ದಂಗುಗೊಳಿಸಿದ್ದು, ಜನತಾ ದಳವನ್ನು ದಂಗುಬಡಿಸಿದ್ದು ಈ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾವಣೆಯ ವಿಶೇಷವಾಗಿತ್ತು. ಈಗ ಶಿವ ಸರ್ಕಾರಕ್ಕೆ ಎದುರಾಗಿರುವ ಇನ್ನೊಂದು ಸವಾಲು ಎಂದರೆ ಎರಡನೇ ಕಂತಿನ ಸಚಿವ ಸಂಪುಟ ವಿಸ್ತರಣೆ. ಹೇಗೆ, ಯಾವಾಗ, ಯಾವ ಆಧಾರದ ಮೇಲೆ ಮಾಡುತ್ತಾರೆ ಎಂಬುದು ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರ, ಶಾಸಕರ, ಕಾರ್ಯಕರ್ತರ ಜನಮನದ ಚರ್ಚೆಯಾಗಿದೆ. ಒಟ್ಟು ಹಿಂದಿನ ಸರ್ಕಾರದಲ್ಲಿ ಯಾವುದೇ ಸರ್ಕಾರ ಆಗಲಿ ಜಾತಿವಾರು ಮತ್ತು ಜಿಲ್ಲಾವಾರು ಮತ್ತು ಪ್ರಾದೇಶಿಕವಾರು, ಭಾಷಾವಾರು ಈ ಆಧಾರದ ಮೇಲೆ ಸಚಿವ ಸ್ಥಾನವನ್ನು ಸಚಿವ ಸಂಪುಟದಲ್ಲಿ ಕೊಡುವುದು ಒಂದು ವಿಶೇಷ ಸಂಗತಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತರಿಗೆ 7ರಿಂದ 8 ಸಚಿವ ಸ್ಥಾನ ನೀಡಬೇಕೆಂದು ವೀರಶೈವ ಲಿಂಗಾಯತ ಸಮಾಜದವರ ಒತ್ತಾಯವಾಗಿದೆ. ಇತ್ತ ಒಕ್ಕಲಿಗ ಜನಾಂಗದ DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿದ್ದಾರೆ. ಒಕ್ಕಲಿಗ ಜನಾಂಗಕ್ಕೆ 4ರಿಂದ 5 ಸಚಿವ ಸ್ಥಾನ ಕೊಡಬೇಕೆಂದು ಇವರು ಒತ್ತಾಯ ಮಾಡುತ್ತಿದ್ದಾರೆ. 4, 5 ಅಥವಾ 6 ಕೊಡಲೇಬೇಕೆನ್ನುತ್ತಿದ್ದಾರೆ. ಆದರೆ ಪರಿಸ್ಥಿತಿ ಹೇಗೆ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇನ್ನೊಂದು ಬಲಿಷ್ಠ ಬಹುಸಂಖ್ಯಾತ ಸಮಾಜವಾದ SC ಮತ್ತು ST ಇವರಿಗೆ 6ರಿಂದ 7 ಸಚಿವ ಸ್ಥಾನ, ಈ ಜನಾಂಗಕ್ಕೆ 6ರಿಂದ 7 ಸಚಿವ ಸ್ಥಾನ ಕೊಡಬೇಕೆಂದು ರಾಜ್ಯಾದ್ಯಂತ ಇವರು ಒಂದು ಹೋರಾಟವನ್ನು ನಡೆಸಿದ್ದಾರೆ. ಇತ್ತ ಹಿಂದುಳಿದ ವರ್ಗರು ಇವರು ಸಹಿತವಾಗಿ ಹಿಂದುಳಿದ ವರ್ಗಕ್ಕೆ 5ರಿಂದ 6 ಸಚಿವ ಸ್ಥಾನ ಕೊಡಲೇಬೇಕೆಂದು ಧರಣಿ, ಪ್ರತಿಭಟನೆ, ಹೋರಾಟ ನಡೆಸಿದ್ದಾರೆ. ಅಲ್ಪಸಂಖ್ಯಾತರು 2ರಿಂದ 3 ಸಚಿವ ಸ್ಥಾನ ಕೊಡಬೇಕೆಂದು ಜಮೀರ್ ಅಹ್ಮದ್ ಬೆಂಬಲಿಗರು, ರಿಜ್ವಾನ್ ಬೆಂಬಲಿಗರು, ತನ್ವೀರ್ ಸೇಠ್ ಬೆಂಬಲಿಗರು, ಆಸಿಫ್ ಸೇಠ್ ಬೆಂಬಲಿಗರು ಎಲ್ಲ ಕಡೆ ಧರಣಿ, ಪ್ರತಿಭಟನೆ ಮತ್ತು ಹೋರಾಟ ನಡೆಸಿದ್ದಾರೆ. ಮುಖ್ಯಮಂತ್ರಿಯವರು ಯಾವ ರೀತಿಯಾಗಿ ಒಂದು ಕ್ರಮವನ್ನು ಈ ವಿಷಯದಲ್ಲಿ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮರಾಠ ಜನಾಂಗದಿಂದ ಸಂತೋಷ್ ಲಾಡ್ ಮತ್ತು ಶ್ರೀನಿವಾಸ್ ಮಾನೆ ಇವರು ಪೈಪೋಟಿ ನಡೆಸಿದ್ದಾರೆ. ಈ ಸ್ಪರ್ಧೆಯಲ್ಲಿ ಮರಾಠ ಜನಾಂಗಕ್ಕೆ 1 ಸಚಿವ ಸ್ಥಾನ ಸಿಗುವುದು ಖಚಿತ. ಕ್ಷತ್ರಿಯ ಜನಾಂಗ ಅಂದರೆ ಅಜಯ್ ಸಿಂಗ್ ಇವರಿಗೆ 1 ಸಚಿವ ಸ್ಥಾನ ಸಿಗುವುದು ಬಹುತೇಕ ಖಚಿತವಾಗಿದೆ. ಬ್ರಾಹ್ಮಣ ಜನಾಂಗರಿಗೆ 1 ಅಥವಾ 2 ಸಚಿವ ಸ್ಥಾನ ಯಾವಾಗಲೂ ಸಚಿವ ಸಂಪುಟದಲ್ಲಿ ಇರುತ್ತದೆ. ಈಗ ಬ್ರಾಹ್ಮಣ ಜನಾಂಗಕ್ಕೆ 1 ಸಚಿವ ಸ್ಥಾನ ಮತ್ತು ಕೂರ್ಗು ಜನಾಂಗಕ್ಕೆ 1 ಸಚಿವ ಸ್ಥಾನ. ಹೀಗೆ ಸಚಿವ ಸಂಪುಟದ ಸಂಖ್ಯೆ 33ಕ್ಕೆ ಮೀರದಂತೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟವನ್ನು ಮಾಡಲೇಬೇಕಾಗುತ್ತದೆ. ಈಗಾಗಲೇ 13 ಸಚಿವರನ್ನು ಮಾಡಿದ್ದಾರೆ. ಉಳಿದ 20 ಸಚಿವರನ್ನು ಭಾರಿ
ಪರಿಣಾಮಕಾರಿಯಾಗಿ ತಂತಿಯ ಮೇಲೆ ನಡೆದಂತೆ ಇವರು ಸಚಿವ ಸಂಪುಟವನ್ನು ರಚಿಸಬೇಕಾಗುತ್ತದೆ. ಖಾತೆ ಹಂಚಿಕೆಯಲ್ಲಿ ಮತ್ತು ಜಿಲ್ಲಾವಾರು ಸಚಿವ ಸ್ಥಾನ ಕೊಡುವುದರಲ್ಲಿ, ಜಾತಿವಾರ ಸಚಿವ ಸ್ಥಾನ ಕೊಡುವುದರಲ್ಲಿ, ಪ್ರಾದೇಶಿಕವಾರು ಸಚಿವ ಸ್ಥಾನ ಕೊಡುವುದರಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯ ಒಂದು ಚಾಣಾಕ್ಷತನವನ್ನು ಅನುಸರಿಸುತ್ತಾರೆ ಎಂಬುದನ್ನು ಈ ರಾಜ್ಯ ಜನತೆ ಕಾದು ನೋಡುತ್ತಿದ್ದಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಅವರ ನಡವಳಿಕೆಗಳು ಬಹಳ ಆಕರ್ಷಕ ಮತ್ತು ರಮಣೀಯ, ರೋಮಾಂಚನಕ ಆಗಿವೆ. ಯಾಕಂದರೆ ಅವರು ಭಾರತೀಯ ಜನತಾ ಪಕ್ಷವನ್ನು ದಂಗು ಬಡಿಯುವಂತೆ ಕರ್ನಾಟಕ ವಿಧಾನ ಪರಿಷತ್ತಿನ ಚುನಾವಣೆಯನ್ನು ಎದುರಿಸಿದ್ದು ನೋಡಿ ಈ ರಾಷ್ಟ್ರದ ಬಿ ಜೆ ಪಿ ನಾಯಕರಾದ ದಂಗು ಬಿದ್ದಿದ್ದಾರೆ. ಆದರೆ ಮುಂದಿನ ಅನೇಕ ಸವಾಲುಗಳನ್ನು ಇದೇ ರೀತಿಯಾಗಿ ಶಿವಕುಮಾರ್ ಅವರು ಹೇಗೆ ಎದುರಿಸುತ್ತಾರೆ ಎಂಬುದು ಈ ರಾಜ್ಯದ ಜನತೆಯ ಯಕ್ಷಪ್ರಶ್ನೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.